ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಪವಿತ್ರ ಗೌಡ ದರ್ಶನ್ ಭೇಟಿಗೆ ಹಾತೊರೆಯುತ್ತಿದ್ದಾರಂತೆ. ಒಮ್ಮೆ ದರ್ಶನ್ರನ್ನ ಭೇಟಿ ಮಾಡಿಸಿ ಅಂತ ದುಂಬಾಲು ಬಿದ್ದಿದ್ದಾರಂತೆ. ಆದ್ರೆ ದರ್ಶನ್ ಮಾತ್ರ ಕಣ್ಣೆತ್ತಿ ನೋಡ್ತಿಲ್ವಂತೆ. ಸುಬ್ಬನಿಗಾಗಿ ಹಾತೊರೆಯುತ್ತಿದೆ ಸುಬ್ಬಿ ಮನ. ದರ್ಶನ್ ಭೇಟಿಗೆ ಪವಿತ್ರ ಗೌಡ ಹರಸಾಹಸ. ಕಾಲ ಅನ್ನೋದು ಹೇಗೆ ಬದಲಾಗತ್ತೆ ನೋಡಿ. ಒಂದೇ ಒಂದು ವರ್ಷದ ಹಿಂದೆ ಸುಬ್ಬಿ ಅಂದ್ರೆ ಬಿಡಿಸಲಾಗದ ನಂಟು. ಇವರ ಸ್ನೇಹದ ಮುಂದೆ ಯಾವ ಸಂಬಂಧವೂ ಲೆಕ್ಕಕ್ಕಿರ್ಲಿಲ್ಲ. ಒಬ್ಬರನ್ನೊಬ್ಬರು ಬಿಟ್ಟು ಯಾವತ್ತೂ ದೂರ ಆಗಿರ್ಲಿಲ್ಲ. RR ನಗರದ ಗೌಡ್ತಿ ಪವಿತ್ರ ಪಾಲಿಗೆ ದರ್ಶನ್ ರೇ ಮನಮೆಚ್ಚಿದ ಗೆಳೆಯನಾಗಿದ್ರು. ಆದ್ರೀಗ ಒಬ್ಬರಿಗೊಬ್ಬರು ಮುಖ ನೋಡಲಾರದಷ್ಟು ದೂರವಾಗಿದ್ದಾರೆ. ಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗಿರೋ ಸುಬ್ಬಿ ಅಪರಿಚಿತರಂತಾಗಿದ್ದಾರೆ. ಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗಿರೋ ಪವಿತ್ರಾಗೆ ಕುಂತ್ರೂ ಸಮಾಧಾನವಿಲ್ಲ, ನಿಂತ್ರೂ ಸಮಾಧಾನವಿಲ್ಲ. ಯಾಕಂದ್ರೆ ಪವಿತ್ರ ಪಾಲಿಗೆ ದರ್ಶನ್ ಅನ್ನೋ ಚಿನ್ನದ ಬೊಂಬೆ, ಕೈಗೆಟುಕದ ಗಗನ ಕುಸುಮವಾಗಿದ್ದಾರೆ. ಕಳೆದೊಂದು ವರ್ಷದಿಂದ ಮಾತಿಲ್ಲ, ಕಥೆಗಿಲ್ಲ, ಸರಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಯೂ ಇಲ್ಲ. ಹೀಗಾಗಿಯೇ ದರ್ಶನ್ ಭೇಟಿ ಮಾಡೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಪಡ್ತಿದ್ದಾರಂತೆ. DGP ಅಲೋಕ್ ಕುಮಾರ್ ಮುಂದೆಯೂ ದರ್ಶನ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರಂತೆ. ಕೊಲೆ ಕೇಸ್ನ ಟ್ರಯಲ್ ಶುರುವಾಗ್ತಿದ್ದಂತೆ ಗೌಡ್ತಿಗೆ ಕಾಡ್ತಿರೋದೊಂದೇ, ಯಾವಾಗ ದರ್ಶನ್ ಜೊತೆ ಮಾತಾಡ್ತೀನಿ ಅಂತ. ಕೆಲ ದಿನಗಳ ಹಿಂದೆ ಅಲೋಕ್ ಕುಮಾರ್ ಜೈಲಿಗೆ ಭೇಟಿ ನೀಡಿದ್ರು. ಈ ವೇಳೆ ದರ್ಶನ್ ಭೇಟಿಗೆ ಅವಕಾಶ ಮಾಡಿಕೊಡಿ ಸಾರ್ ಅಂತ ಕೇಳಿಕೊಂಡಿದ್ದಾರಂತೆ. ಇದಕ್ಕೆ ಅಲೋಕ್ ಕುಮಾರ್ ಅವರು ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನೋದರ ಬಗ್ಗೆ ಪರಿಶೀಲಿಸ್ತೀನಿ ಎಂದಿದ್ದಾರಂತೆ. ಆದರೆ ಪವಿತ್ರ ಗೌಡ ಆಸೆಗೆ ದರ್ಶನ್ ತಣ್ಣೀರು ಎರಚಿಸಿದ್ದಾರೆ. ಗೌಡ್ತಿಯನ್ನ ಮೀಟ್ ಮಾಡುವ ಬಗ್ಗೆ ದರ್ಶನ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಸಿಗ್ತಿಲ್ವಂತೆ. ಯಾವುದೇ ಕಾರಣಕ್ಕೂ ಭೇಟಿ ಮಾಡಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿದ್ದಾರಂತೆ. ಪವಿತ್ರ ಗೌಡ ದರ್ಶನ್ರ ಭೇಟಿಗೆ ತುಂಬಾನೇ ಸರ್ಕಸ್ ಮಾಡ್ತಿದ್ದಾರೆ. ಇಂಥದ್ದೊಂದು ಸುದ್ದಿ ಹೊರಬೀಳ್ತಿದ್ದಂತೆ 10 ಅಂತೆ ಕಂತೆಗಳು ಹುಟ್ಟುಕೊಂಡಿವೆ. ಕಾನೂನಿನ ಹೋರಾಟಕ್ಕೆ ಹಣಕಾಸಿನ ಸಹಾಯಕ್ಕಿರಬಹುದು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿವೆ. ಒಟ್ನಲ್ಲಿ ದರ್ಶನ್ ನಡೆ ನೋಡಿದ್ರೆ ಪವಿತ್ರ ಪಾಲಿಗೆ ದಾಸನ ಅಧ್ಯಾಯ ಮುಗಿದಂತೆ ಕಾಣ್ತಿದೆ. ಮಂಜುನಾಥ್ ಆರ್ಯ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗ್ತಾ ಇದ್ದಂತೆ ಭೂಮಿ ಬೆಲೆ ಗಗನಕ್ಕೇರಿದೆ. ಅಂಗೈ ಅಗಲ ಜಾಗಕ್ಕೂ ಕೋಟಿ ಬೆಲೆ ಬಂದಿದೆ. ಇದೇ ಈಗ ಕೋಟ್ಯಾಧಿಪತಿಯ ಜೀವ ತೆಗೆದಿದೆ. ಆಸ್ತಿ ಪತ್ರಕ್ಕೆ ಸಹಿ ಹಾಕಲ್ಲ ಎಂದವನ್ನ ರುಂಡ ಚೆಂಡಾಡಿದ್ದಾರೆ. ಹಾಡುಹಗಲೇ ರಿಯಲ್ ಎಸ್ಟೇಟ್ ಹಂತಕರ ಅಟ್ಟಹಾಸ. ಆಸ್ತಿ ಪತ್ರಕ್ಕೆ ಸಹಿ ಆಗ್ತಿಲ್ಲ ಅಂತ ಅಟ್ಟಾಡಿಸಿಕೊಂಡು ಕೊಲೆ. ಈಗೀಗೆಲ್ಲ ಯಾರನ್ನು ನಂಬಂಗಿಲ್ಲ ಬಿಡಿ. ಹೊನ್ನು ಮಣ್ಣಿನ ವಿಷಯ ಬಂದ್ರೆ ಯಾವಾಗ ಯಾರು ಶತ್ರುಗಳಾಗ್ತಾರೋ ಒಂದು ಗೊತ್ತಾಗಲ್ಲ. ಕಂಡೂರ ಆಸ್ತಿ ಮೇಲೆ ಕಣ್ಣ ಹಾಕೋರು ಊರೂರಲ್ಲೂ ಉಟ್ಕೊಂಡಿರ್ತಾರೆ. ಇನ್ನೊಬ್ಬರ ತಲೆಯೊಡದೆ ಬದುಕಬೇಕು ಅನ್ನೋರಿಗೆ ಲೆಕ್ಕವಿಲ್ಲ ಬಿಡಿ. ಈತನ ಸಾವಾಗಿದ್ದು ಕೂಡ ಇಂಥದ್ದೇ ಕಾರಣಕ್ಕೆ. ಆಸ್ತಿ ವಿಷಯಕ್ಕೆ ಶುರುವಾದ ಜಿದ್ದು ಅಮಾಯಕನ ಹೆಣ ಉರುಳಿಸಿದೆ. ಆಸ್ತಿ ಪತ್ರಕ್ಕೆ ಸಹಿ ಹಾಕ್ಲಿಲ್ಲ ಅಂತ ರಿಯಲ್ ಎಸ್ಟೇಟ್ ಹಂತಕರು ಅಟ್ಟಾಡಿಸಿಕೊಂಡು ರಕ್ತದೋ ಕುಡಿ ಹರಿಸಿದ್ದಾರೆ. ಈತನ ಹೆಸರು ಮಧುವನ್ ಅಂತ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ನಿವಾಸಿ. ಈತನ ಹೆಸರಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂತ ಆಸ್ತಿ ಇದೆ. ಇದೇ ಆಸ್ತಿಯೇ ಈಗ ಇವರ ಜೀವಕ್ಕೆ ಕುತ್ತು ತಂದಿದೆ. 2018ರಲ್ಲಿ ಮಧುವನ್ ತಂದೆ ತುಮಕೂರು ನಗರದ ಅಮಾನಿಕೆರೆ ಬಳಿಯ 2 ಎಕರೆ ಜಮೀನನ್ನ ಮಹೇಶ್ ಅನ್ನುವಂಥ ವ್ಯಕ್ತಿಗೆ ಮಾರಾಟ ಮಾಡಿದ್ರು. 3 ಕೋಟಿಗೆ ಡೀಲ್ ಮುಗಿತಾ ಇದ್ದಂತೆ 15 ಲಕ್ಷ ಅಡ್ವಾನ್ಸ್ ಸಹ ಕೊಟ್ಟಿದ್ರು. ಆದ್ರೆ ಮಧುವನ್ ಮಾತ್ರ ಆಸ್ತಿ ಪತ್ರಕ್ಕೆ ಸಹಿ ಹಾಕೋದಕ್ಕೆ ರೆಡಿ ಇರಲಿಲ್ಲ. ಈ ಆಸ್ತಿ ವ್ಯಾಲ್ಯೂ ಇನ್ನೂ ಜಾಸ್ತಿ ಇದೆ, ಯಾವುದೇ ಕಾರಣಕ್ಕೂ ನಾನು ಸಹಿ ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ರು. ಹೀಗಾಗಿ ಇದೇ ವಿಷಯಕ್ಕೆ ಮಹೇಶ್ ಹಾಗೂ ಮಧುವನ್ ಮಧ್ಯೆ ಜಿದ್ದು ಬೆಳೆಯುವಂತೆ ಮಾಡಿತ್ತು. ತೋಟದ ಹತ್ರ ಹೋಗಿ ಬರ್ತೀನಿ ಅಂತ ಬಂದ ಸರ್. ಬಂದ ಮೇಲೆ ನಿನಗೆ ತಿಂಡಿ ತಂದು ಕೊಡ್ತೀನಿ, ಇನ್ಸುಲಿನ್ ಕೊಡ್ತೀನಿ ಅಂತ ಹೇಳಿ ಹೋದ. ಡೈಲಿ ಹೋಟ್ಲಲ್ಲಿ ತರಿಸ್ಕೊಂಡು ತಿಂತಿದ್ವಿ. ವಾರಕ್ಕೆ 2 ದಿನ 3 ದಿನ. ಮನೆಯವ್ರು ಮಾಡಿರಲಿಲ್ಲ, ಏನೂ ಇಲ್ಲ. ಆಮೇಲೆ ಕುಮಾರಂ ಮೆಂಬರ್ ಬಂದು ನಿಮ್ಮ ತೋಟದಲ್ಲಿ TVS ಬಿದ್ದಿದೆ, ನಿಮ್ಮ ಬಾಳೆಗೊನೆ ಬಿದ್ದಿದ್ದೇವೆ ಅಂದರು ಸರ್. ಬಂದು ನೋಡಿದೆ,
ಆವಾಗ ಬಿದ್ದಿತ್ತು, ಇಲ್ಲೆಲ್ಲ ನೋಡಿದ್ವಿ, ಯಾರೂ ಇರಲಿಲ್ಲ. TVS ಅಲ್ಲಿ ಬಿದ್ದಿತ್ತು, ಬಾಳೆಗೊನೆ 2. ಮಹೇಶ್ ಹಾಗೂ ಸಫಿವುಲ್ಲಾ ಕುಚಿಕ್ಕು ದೋಸ್ತುಗಳು. ಮಹೇಶ್ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ರೆ ಸಫಿವುಲ್ಲಾ ಗ್ಯಾರೇಜ್ ಇಟ್ಕೊಂಡಿದ್ದ. ಯಾವಾಗ ಕೋಟಿ ಕೋಟಿ ಬೆಲೆಯ ಆಸ್ತಿ ಕೈ ಸೇರ್ಲಿಲ್ವೋ ಮಹೇಶನ ಪಿತ್ತ ನೆತ್ತಿಗೇರಿದೆ. ಹೇಗಾದ್ರೂ ಸರಿ ಆಸ್ತಿ ತಮ್ಮ ಪಾಲಾಗ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಆಗಲೇ ನೋಡಿ ಚಟ್ಟ ಕಟ್ಟೋ ಪ್ಲಾನ್ ಮಾಡಿತು. ಮಧುವನ್ಗೆ ಒಂದು ಗತಿ ಕಾಣಿಸಿದ್ರೆ ನಮ್ಮ ಲೈನ್ ಕ್ಲಿಯರ್ ಆಗತ್ತೆ ಅಂತ ಕೊಲೆ ಮಾಡುವಂತ ಸ್ಕೆಚ್ ಹಾಕಿದ್ದಾರೆ. ನಿನ್ನೆ ಬೆಳಗ್ಗೆ ಮಧುವನ್ ತೋಟಕ್ಕೆ ಹೋಗ್ತಾ ಇದ್ದಂತೆ ಒಮ್ಮೆಲೆ ಅಡ್ಡ ಹಾಕಿದ್ದಾರೆ. ಏಕಾಏಕಿ ದಾಳಿ ಶುರು ಮಾಡ್ತಾ ಇದ್ದಂತೆ ಮಧುವನ್ ತಪ್ಪಿಸಿಕೊಳ್ಳೋದಕ್ಕೆ ನೋಡಿದ್ದಾನೆ. ಆದ್ರೆ ಬೆಂಬೆಡದಂತೆ ಬೆನ್ನತ್ತಿದ್ದಂತ ಹಂತಕರು ತೋಟದಲ್ಲೇ ಕೊಚ್ಚಿ ಹಾಕಿದ್ದಾರೆ. ಹೆಂಡತಿ ಮಗಳ ಸಾವು, ಅಪ್ಪ ಈಗ ಒಬ್ಬಂಟಿ. ಕೋಟಿ ಕೋಟಿ ಆಸ್ತಿ ಇದ್ರೂ ಅನುಭವಿಸೋದಕ್ಕೆ ಯಾರೂ ಇಲ್ಲದಂತಾಗಿದೆ. ಯಾಕಂದ್ರೆ 4 ವರ್ಷದ ಒಳಗಡೆ ನರಸಿಂಹಮೂರ್ತಿ ಅವರ ಪತ್ನಿ ಹಾಗೂ ಮಗಳು ಸಾವನ್ನಪ್ಪಿದ್ರು. ಈಗ ಮಗನು ಈ ರೀತಿ ಕೊಲೆ ಆಗಿದ್ದಾನೆ. ಹೀಗಾಗಿ ಮನೆಯಲ್ಲಿರುವಂಥದ್ದು ಈ ಹಿರಿ ಜೀವ ಮಾತ್ರ. ಕೋಟಿ ಕೋಟಿ ಆಸ್ತಿ ಇದ್ರೂ ಅನುಭವಿಸೋದಕ್ಕೆ ಮಕ್ಕಳಿಲ್ಲದಂತಾಗಿದೆ. ಮೃತ ಮಧುವನ್ ತುಂಬಾ ಒಳ್ಳೆ ವ್ಯಕ್ತಿಯಂತೆ. ಊರಲ್ಲಿ ಯಾವುದೇ ಮದುವೆ ಕಾರ್ಯ ನಡೆದ್ರು ಕಷ್ಟ ಅಂತ ಬಂದವರಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ರಂತೆ. ಮಧುವನ್ ನಾನು ಮಾತ್ರ ತುಂಬಾ ಒಳ್ಳೆ ಹುಡುಗ ಸರ್. ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಕಳ್ಕೊಂತೀನಿ. ಯಾರೇ ಅಧಿಕಾರಿಗಳು, ಯಾರೇ ರಾಜಕಾರಣಿಗಳು ಕಠಿಣವಾದಂತ ಕಾನೂನು ತನ್ನಿ. ಜನ ರಕ್ಷಣೆಗೋಸ್ಕರವಾಗಿ ನಿಂತಿದ್ರ. ಜನರನ್ನ ರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ಕಾಯರ್ಯಾರು? ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥದೊಂದು ದುರ್ಘಟನೆ ನಡೀತು ಅಂತಂದ್ರೆ ಜನರು ತುಂಬಾ ಆತಂಕಗೊಳ್ತಾರೆ. ಸೂಕ್ತವಾದಂತ ಕಾನೂನನ್ನ ಜಾರಿಗೊಳಿಸಿ ಸೂಕ್ತವಾದ ರೀತಿಯಲ್ಲಿ ಅವರ ಮೇಲೆ ಕ್ರಮ ಜರುಗಿಸಿದಾಗ ಮಾತ್ರ ಇಂಥ ಒಂದು ಭಯವಾದ ವಾತಾವರಣ ಹೋಗಿ ನಿರ್ಭಯದ ವಾತಾವರಣ ಸೃಷ್ಟಿಯಾಗಲು ಸಾಧ್ಯ ಆಗ್ತದೆ. ಒಟ್ನಲ್ಲಿ ಕೋಟಿ ಕೋಟಿ ಬೆಲೆಯ ಆಸ್ತಿ ಮೇಲೆ ಕಣ್ಣಿಟ್ಟವರು ಅಮಾಯಕನ ಹೆಣ ಉಳಿಸಿದ್ದಾರೆ. 3 ಕೋಟಿಯ ಡೀಲ್ ಓರ್ವನ ಜೀವವನ್ನೇ ತೆಗೆಯುವಂತೆ ಮಾಡಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಇದೇ ಹೊತ್ತಲ್ಲೇ ಈಗ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಒಂದೇ ದಿನ 3 ದೇವರ ದರ್ಶನ ಮಾಡಿ ರಹಸ್ಯ ಪೂಜೆ ಮಾಡಿದ್ದಾರೆ. ಆ ತಾಯಿಗೆ ನನಗೆ ಇರೋಂತ ವಿಚಾರ, ಭಕ್ತನಿಗೂ ಭಗವಂತನಿಗೂ ಇರೋಂತ ವಿಚಾರ. ಡೇಟ್ ಟು ಡೇಟ್ ಇಟ್ಟೆಲ್ಲ ಕೇಳಿದಾರೆ ಅವ್ರು ಕೇಳುವಂತದೆಲ್ಲ ಸ್ವಲ್ಪ ಗೌಪ್ಯವಾಗಿದೆ. ಹಾಗಾಗಿ ಖುಷಿಯಿಂದ ಹೋಗಿದ್ದಾರೆ. ಜಗದೀಶ್ವರಿ ಮುಂದೆ ಇಷ್ಟಾರ್ಥ ಬೇಡಿದ ಡಿಕೆಶಿ. 2 ಗಂಟೆ ರಹಸ್ಯ ಪೂಜೆ, ಅಭಯ ಕೊಟ್ಟಳ ದೇವಿ. ಅಧಿವೇಶನದ ಬಿಸಿ ತಣ್ಣಗಾಯ್ತು ಅನ್ನೋ ಹೊತ್ತಲ್ದೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಉತ್ತರ ಕನ್ನಡದ ಕಡೆ ಮುಖ ಮಾಡಿದ ಡಿಕೆಶಿ ಒಂದೇ ದಿನ 3 ದೇವರ ದರ್ಶನ ಮಾಡಿದ್ದಾರೆ. ಮೊದಲಿಗೆ ಪುರಾಣ ಪ್ರಸಿದ್ಧ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಆತ್ಮಲಿಂಗದ ಸ್ಪರ್ಶ ಪೂಜೆಯ ಜೊತೆಗೆ ಗಣಪತಿಯ ಸ್ಪರ್ಶ ಪೂಜೆ ನೆರವೇರಿಸಿದ್ರು. ನಂತರ ಹೊರಟಿದ್ದೆ ಅಂಕೋಲಾ ತಾಲೂಕಿನ ಆಂದಲೆ ಅನ್ನೋ ಹಳ್ಳಿಯ ಜಗದೀಶ್ವರಿ ದೇವಾಲಯಕ್ಕೆ. ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ನೆರವೇರಿಸಿದ ಡಿಕೆ ಶಿವಕುಮಾರ್ ಬರೋಬ್ಬರಿ 2 ಗಂಟೆಗಳ ಕಾಲ ರಹಸ್ಯ ಪೂಜೆ ನೆರವೇರಿಸಿದ್ದಾರೆ. ಈ ವೇಳೆ ದೇವಿಯ ಗರ್ಭಗುಡಿಯಲ್ಲಿ ಡಿಕೆಶಿ ಹಾಗೂ ಅರ್ಚಕರನ್ನು ಬಿಟ್ರೆ ಇನ್ಯಾರೂ ಇರಲಿಲ್ಲ. ಗುಪ್ತ ಪೂಜೆ ಜೊತೆಗೆ ಪ್ರಶ್ನಾ ಕಾರ್ಯ ನೆರವೇರಿಸಿದ ಡಿಕೆಶಿ ನಗುಮುಖದಲ್ಲೇ ಹೊರಗೆ ಬಂದ್ರು. ಈ ವೇಳೆ ಮಾತನಾಡಿದ ಡಿಕೆಶಿ ಮುಂದೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಪ್ರಶ್ನೆಗೆ ಒಗಟಿನ ಉತ್ತರ ಕೊಟ್ಟಿದ್ದಾರೆ. ಭಕ್ತನಿಗೂ ಭಗವಂತನಿಗೂ ಇರೋ ನಂಟು ಅದನ್ನು ಹೇಳೋದಕ್ಕಾಗಲ್ಲ ಅಂದ್ರು. ಆ ತಾಯಿಗೆ ನನಗೆ ಇರೋಂತ ವಿಚಾರ, ಭಕ್ತನಿಗೂ ಭಗವಂತನಿಗೂ ಇರೋಂತ ವಿಚಾರ. ತಾಯಿ ನನಗೇನ್ ಹೇಳಿದ್ದಾಳೆ, ನಾನ್ ತಾಯಿ ಹತ್ರ ಏನ್ ಮಾತಾಡಿದ್ದೀನಿ, ನಮ್ಮಿಬ್ರು ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನ್ ಮಾಡಿದ್ದೀನಿ, ವೀರ ಗಂಗಾಧರಜನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗ್ ಮಾತ್ರ ಬಿಟ್ಟದ್ದು. ಡಿಕೆಶಿ ಪಾಲಿಗೆ ಜಗದೀಶ್ವರಿ ಇಷ್ಟಾರ್ಥ ದೇವತೆ. 2019 ಡಿಸೆಂಬರ್ನಲ್ಲೂ ಈ ಸನ್ನಿಧಿಗೆ ಆಗಮಿಸಿ ಪೂಜೆ ಸಲ್ಲಿಸಿದ್ರಂತೆ. ಇಡೀ ಸಂಕಷ್ಟದಿಂದ ಪಾರಾಗ್ತಾರ, ಬಿಡುಗಡೆ ಭಾಗ್ಯ ಸಿಗುತ್ತಾ ಅಂತ ದೇವಿ ಮುಂದೆ ಪ್ರಶ್ನೆ ಇಟ್ಟಿದ್ರಂತೆ. ಈ ವೇಳೆ ದೇವಿ ಬಿಡುಗಡೆಯ ಅಭಯ ನೀಡಿದ್ಲಂತೆ. ಅದರಂತೆಯೇ ಡಿಕೆಶಿ ಕೂಡ ಬಿಡುಗಡೆಯಾಗಿ ಬಂದಿದ್ರು. ಈಗ 6 ವರ್ಷದ ನಂತರ ಮತ್ತೆ ದೇವಿಯ ಮೊರೆ ಹೋಗಿದ್ದಾರೆ. ಒಟ್ನಲ್ಲಿ ಡಿಕೆಶಿಯ ದೇವಿ ಪೂಜೆ 16 ಕುತೂಹಲ ಮೂಡಿಸಿದ್ದು, ಪ್ರಶ್ನಾ ಕಾರ್ಯ ಫಲ ಕೊಡುತ್ತಾ ಕಾದು ನೋಡಬೇಕು. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.